ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವ ಕತ್ರಾಳ ಗ್ರಾಮದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಹಾಗೂ 258ನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವ ಬಹಳ ವಿಜೃಂಭಣೆಯಿಂದ ಶಾಂತಿ ಸಂಭ್ರಮದಿಂದ ದಿನಾಂಕ 15/8/2026 ಆಚರಿಸಲಾಯಿತು. ಕಾತ್ರಾಳ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆಯ ಆವರಣದಲ್ಲಿ ಗ್ರಾಮದ ಮುಖಂಡರು, ತಾಯಂದಿರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಶಾಲೆಯ ಎಸ್ಡಿಎಂಸಿ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಶಾಲೆಯ ಗುರುಗಳು ಹಾಗೂ ಗುರುಮಾತೆಯರು, ಮುದ್ದು ಮಕ್ಕಳೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಸಾಂಸ್ಕೃತಿಕ ವೇಷಭೂಷಣದ ಕಾರ್ಯಕ್ರಮ ಚಟುವಟಿಕೆಯನ್ನು ನೆರವೇರಿಸಿಕೊಟ್ಟರು. ಕೃಷ್ಣಪ್ಪನಕೋಳಿ ಶಿಕ್ಷಣ ಪ್ರೇಮಿಗಳು, ಶಿವನಗೌಡ ಪಾಟೀಲ್, ಗ್ರಾಮದ ಹಿರಿಯರು, ಗಂಗಪ್ಪ ಬಸರಜಿ, ಗ್ರಾಮದ ಹಿರಿಯರು, ನಿರ್ಮಲಾ ತಳವಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯಲ್ಲನಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯರು ವಿಶಲ್ ದುಧಾಳೆ, ಗ್ರಾಮದ ಹಿರಿಯರು ಯಲ್ಲಪ್ಪ ಕಟ್ಟೇಕರ್, ಗ್ರಾಮದ ಹಿರಿಯರು ಬೋರಪ್ಪ ದುಧಾಳೆ, ಗ್ರಾಮದ ಹಿರಿಯರು ರಾಜು ಕಟ್ಟೇಕರ್, ಕಾರ್ಯಕ್ರಮದ ವಸ್ತುವಾರಿ ಎಂಎಸ್ ಕೋಳೀಸರ್, ಕತ್ರಾಳ ಶಾಲೆಯ ಪ್ರಧಾನ ಗುರುಗಳು, ಕಾರ್ಯಕ್ರಮದ ಅಧ್ಯಕ್ಷರು ಬಸವರಾಜು ಸ್ವಾಗತವನ್ನು ಮಾಡಿದರು ಮತ್ತು ಪ್ರಾಸ್ತಾವಿಕ ನುಡಿಯನ್ನ ಎಂಎಸ್ ಕೋಳಿ ಗುರುಗಳು ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಟ್ಟರು. ಒಟ್ಟಿನಲ್ಲಿ ಹೇಳಬೇಕೆಂದರೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿ ಬಹಳ ವಿಜೃಂಭಣೆಯಿಂದ ಕಾತ್ರಾ ಶಾಲೆಯ ಆವರಣದಲ್ಲಿ ಶಾಲಾ ಮಕ್ಕಳೆಲ್ಲರೂ ಸೇರಿ ಆಚರಿಸಿದರು. ಈ ಮಾಹಿತಿಯನ್ನು ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಚಾನೆಲ್ನ ಬೆಳಗಾವಿ ಜಿಲ್ಲೆಯ ವರದಿಗಾರರಾದಂತಹ ಮಹದೇವಪ್ಪ ಮಾಯಪ್ಪ ಮಬನೂರ್ ಊರು ಮುರುಗೋಡು ಮಾಹಿತಿಯನ್ನು ಹಂಚಿದ್ದಾರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪೊಲಿಟಿಕಲ್ ವಿಲ್ ಅನ್ನುವಂತಹ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ನಮ್ಮಲ್ಲಿರುವಂತಹ ವೇಷ ಮನೋಭಾವನೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಿದ್ದಿಲ್ಲ. ಅದನ್ನೆಲ್ಲ ಮನಗಂಡ ಸಾವಿರಾರು ಭಾಷೆ, ಸಾವಿರಾರು ಜಾತಿಗಳದಾವ, ಹತ್ತಾರು ಧರ್ಮಗಳದಾವ, ಕೋಟ್ಯಾಂತರ ದೇವತೆಗಳದಾವ. ಇದನ್ನ ಮನಗಂಡ ಬ್ರಿಟಿಷರು ಏನ್ ಮಾಡಿದ್ರು, ಭಾರತವನ್ನ ಒಡೆಯುವುದು ಬಹಳ ಸುಲಭ ಐತಿ, ಜೋಡಿಸುವುದು ಬಹಳ ಕಷ್ಟ ಐತಿ, ನಾವು ಈಸಿಯಾಗಿ ಅವ್ರನ್ನ ಆಳ್ಬೋದು ಅಂತ ಅನ್ಕೊಂಡ್ರು. ಅದಕ್ಕೆ ನಾನು ಹೇಳಿದ್ದು, ಸ್ವಾತಂತ್ರ್ಯ ನಮ್ಗೆ ಸುಮ್ಮನೆ ಸಿಕ್ಕಿದ್ದಲ್ಲ. ಎಷ್ಟೋ ವೀರ ಸೈನಿಕರ, ಯೋಧರ, ಹುತಾತ್ಮರ ತ್ಯಾಗ ಬಲಿದಾನಗಳ ಸಂಕೇತವೇ ಇವತ್ತು ನಾವು ಆಚರಿಸುತ್ತಿರುವ ಸ್ವಾತಂತ್ರ್ಯ ದಿನಾಚರಣೆ. ಇದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ ಅಂತ ಹೇಳಿದಂತಹ ಜೊತೆಗೆ ನಮ್ಮ ಶಾಲೆಯ ಅಭಿವೃದ್ಧಿಗೆ ಇಡೀ ಗ್ರಾಮವೇ ನಿಂತಿದೆ. ಆ ಗ್ರಾಮಕ್ಕೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ ಅಂತ ಮಾತು ಕೊಟ್ಟಂತಹ ಅವರಿಗೆ ಕೃತಜ್ಞನಾಗಿರ್ತೀನಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಿ ಈ ಶಾಲೆಯನ್ನ ಇನ್ನೂ ಅಭಿವೃದ್ಧಿಪಡಿಸುತ್ತ ಕೊಂಡೊಯ್ಯೋಣ ಅಂತ ಹೇಳಿದ ನಮ್ಮ ಮುಖ್ಯ ಗುರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಕಾರ್ಯಕ್ರಮ ನೀವು ಕಾಯ್ತಾ ಇರುವಂತಹ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ. ಮಕ್ಕಳಿಂದ ಬಹಳಷ್ಟು ವಿಜೃಂಭಣೆಯಿಂದ ತಯಾರು ಮಾಡಿಕೊಂಡ ಮಕ್ಕಳು ಬಹಳ ಸಿಸ್ಟಮೆಟಿಕ್ಕಾಗಿ ಎಲ್ಲರೂ ಶಾಂತಿಯಿಂದ ಕುಂತೀನಿ. ಕಾರ್ಯಕ್ರಮ ಕೊನೆಯವರೆಗೆ ಇದೇ ಮನಸ್ಥಿತಿ ಎಲ್ಲರಲ್ಲಿ ಇರಲಿ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಸಮಯ. ಮೊದಲನೇದಾಗಿ